ಎಲ್ಲರಿಗೂ ನಮಸ್ಕಾರ. ನಾನು ಅನುಪ್ರೇಮ ಅಂತ. ನಿರ್ದೇಶಕರಿಗೆ ಒಂದ್ ಹೆಸರಿದೆ, ಎಲ್ಲರಿಗೂ ಗೊತ್ತೇ ಇದೆ, ಈ ಶೋ ಮ್ಯಾನ್ ಅಂತ ಏನಕ್ಕೆ ಹೇಳ್ತಿದೀವಿ, ಅಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ಸಿನಿಮಾನ ನಮ್ಮ ಪ್ರೇಮ್ ಸರ್ ಅಂತ. ಸೊ ಹಾಗೇನೆ ನಾನು ಇದರಲ್ಲಿ ಅವಕಾಶ ಮಾಡ್ಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೆ, ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ, ಓಡ್ತಾ ಇಲ್ಲ, ಕಂಟೆಂಟ್ ಇಲ್ಲ, ಆಕ್ಷನ್ಸ್ ಇಲ್ಲ, ಸೀಕ್ವೆನ್ಸ್ ಎಲ್ಲ ಹೇಳ್ತಾರೆ. ತಮಿಳು, ತೆಲುಗು ಹಾಗೆ ಮಲಯಾಳಂ ಬೇರೆ ಬೇರೆ ಚಿತ್ರಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಿಲ್ಲ? ಬಂದು ನೋಡ್ಬೇಕಲ್ವಾ ಸಿನಿಮಾಗಳನ್ನ. ಆಕ್ಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲಾ ತರ ಎಮೋಷನ್ಸ್ ನ ಒಂದೇ ಸಿನಿಮಾದಲ್ಲಿ ಕಟ್ಕೊಟ್ಟಿರೋದು ನಮ್ ಕೆಡಿ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಧ್ರುವ ಸರ್ದು ಎಮೋಷನ್ ಮಾತ್ರ ತುಂಬಾ ತುಂಬಾ ಕಣ್ಣೀರು ಒದ್ದೆ ಆಯ್ತು ನನಗೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಪಾತ್ರಗಳು ಅಷ್ಟು ಅಚ್ಚುಕಟ್ಟಾಗಿ ಹೆಣ್ಕೊಂಡು ಹೋಗಿದ್ದಾರೆ ನಮ್ ಸರ್. ಸೊ ನಾನು ಹೇಳಕ್ ಇಷ್ಟಪಡೋದು ಬಂದೇನೆ, ಕನ್ನಡ ಸಿನಿಮಾ ಬೆಳಿಬೇಕು, ನೀವೆಲ್ಲ ಬೆಳೆಸ್ಬೇಕು. ನಿಮ್ಮಂತ ಎಲ್ಲ ಸಹಕಾರಗಳು ನಮ್ಮ ಸಿನಿಮಾಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ, ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನಿದ್ರಲ್ಲಿ ಒಂದು ಅಕ್ಕನ ಪಾತ್ರ ಮಾಡಿದ್ದೀನಿ ಧ್ರುವ ಸರ್ಗೆ. ಐ ಥಿಂಕ್ ಫಸ್ಟ್ಲಿ ಪ್ರೇಮ್ ಸರ್ಗೂ ಹಾಗೂ KVN ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಹೇಳಬೇಕು. ಇಷ್ಟು ಒಂದು ಅದ್ಭುತವಾದ ಚಿತ್ರ ಕೊಟ್ಟಿದ್ದಕ್ಕೆ. ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ, ಇವರೆಲ್ಲ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ. ಎಲ್ಲ ಚಿತ್ರರಂಗದಿಂದ ಆಕ್ಟರ್ಸ್ ಬಂದು ವಿಶ್ ಮಾಡ್ತಿದ್ದಾರೆ, ಖುಷಿ ಆಗುತ್ತೆ. ಹಾಯ್ ಎಲ್ರಿಗೂ, ನಾನು ಮಹತಿ. ಈ ಫಿಲ್ಮ್ ಅಲ್ಲಿ ಧ್ರುವ ಸರ್ ತಂಗಿಯಾಗಿ ಆಕ್ಟ್ ಮಾಡಿದ್ದೀನಿ, ಧ್ರುವ ಸರ್ ಮತ್ತೆ ರಮೇಶ್ ಸರ್. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಮತ್ತೆ KVN ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾರ್ಯಾರು ಫಿಲ್ಮ್ ನೋಡಿಲ್ವೋ ಈಗಲೇ ಥಿಯೇಟರ್ಸ್ ಹೋಗಿ KD ನ ನೋಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು.